ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ನಾನು ಎಲ್ಲ ಯುದ್ಧಗಳನ್ನು ನಿಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ ಡೊನಾಲ್ಡ್ ಟ್ರಂಪ್ ಅವರು ಈಗ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಹಲವು ರಾಷ್ಟ್ರಗಳ ಜೊತೆ ತೆರಿಗೆ ಸಮರವನ್ನು ಆರಂಭಿಸಿದ್ದಾರೆ. ಚೀನಾ, ಮೆಕ್ಸಿಕೋ, ಕೆನಡಾದ ಮೇಲೆ ತೆರಿಗೆ ಸಮರ ಆರಂಭಿಸಿದ ಡೊನಾಲ್ಡ್ ಟ್ರಂಪ್ ಅವರು ಈಗ ಇಂಡೈರೆಕ್ಟ್ ಆಗಿ ವೆನಿಜುವೆಲಾದ ಮೇಲೂ ಸಮರವನ್ನು ಸಾರಿದ್ದಾರೆ. ಹೀಗಾಗಿ ವೆನಿಜುವೆಲಾದ ಮೇಲೆ ಸಮರ ಸಾರಿದ್ರಿಂದ ಭಾರತದ ಮೇಲೂ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಯಾಕೆ ವೆನಿಜುವೆಲಾದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಟ್ಟು? ಭಾರತದ ಮೇಲೆ ಪರಿಣಾಮ ಏನು? ಶ್ರೀಮಂತ ರಾಷ್ಟ್ರವಾಗಿದೆ ವೆನಿಜುವೆಲಾ, ದಿವಾಳಿಯಾಗಿದ್ಯಾಕೆ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಚೀನಾ, ಕೆನಡಾ, ಮೆಕ್ಸಿಕೋದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ನೇರವಾಗಿ ತೆರಿಗೆ ಸಮರ ಆರಂಭಿಸಿದರು. ಆದರೆ ವೆನಿಜುವೆಲಾದ ಮೇಲೆ ನೇರವಾಗಿ ತೆರಿಗೆ ಸಮರ ಆರಂಭಿಸದೆ ಇಂಡೈರೆಕ್ಟ್ ಆಗಿ ಸಮರವನ್ನು ಡೊನಾಲ್ಡ್ ಟ್ರಂಪ್ ಅವರು ಆರಂಭಿಸಿದ್ದಾರೆ. ವೆನಿಜುವೆಲಾದಿಂದ ತೈಲ ಅಥವಾ ಅನಿಲವನ್ನು ತೆಗೆದುಕೊಳ್ಳುವ ದೇಶ ಅಮೆರಿಕ ಜೊತೆ ವ್ಯಾಪಾರ ವಹಿವಾಟಿಗೆ ಮುಂದಾಗ ಆ ದೇಶಕ್ಕೆ ಹೆಚ್ಚುವರಿಯಾಗಿ 25% ಸುಂಕವನ್ನು ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇದೇ ಏಪ್ರಿಲ್ 2ರಿಂದ ಇದು ಅಧಿಕೃತವಾಗಿ ಜಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಸುಂಕವನ್ನು ಏರಿಕೆ ಮಾಡಿದ್ದಾರೆ. ಈಗ ವೆನಿಜುವೆಲಾ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡ್ರು ಹೆಚ್ಚುವರಿಯಾಗಿ ಸುಂಕವನ್ನು ಕಟ್ಟಬೇಕಾಗುತ್ತೆ. ವೆನಿಜುವೆಲಾ ಟಾರಿಫ್ ಮೂಲಕ ವಿಶ್ವಾದ್ಯಂತ ಬೇರೆ ಬೇರೆ ದೇಶಗಳು ವೆನಿಜುವೆಲಾ ಜೊತೆ ವ್ಯಾಪಾರ ವಹಿವಾಟು ನಡೆಸಬೇಕಾ ಬೇಡವಾ ಅಂತ ಯೋಚನೆ ಮಾಡುವಂತೆ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ಭಾರತದ ಮೇಲೆ ಪರಿಣಾಮ ಏನು ಅಂತ ತಿಳ್ಕೊಳ್ಳೋ ಮೊದಲು ವಿಶ್ವದಲ್ಲಿ ತೈಲ ನಿಕ್ಷೇಪಗಳು ಎಷ್ಟಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ತೈಲ ನಿಕ್ಷೇಪದ ವಿಚಾರ ಬಂದಾಗ ನಾವು ಸೌದಿ ಅರೇಬಿಯಾ, ಇರಾನ್, ರಷ್ಯಾ ವಿಚಾರವನ್ನು ಮಾತಾಡ್ತೀವಿ. ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪಗಳಿರುವ ರಾಷ್ಟ್ರ ಯಾವುದು ಅಂತಂದರೆ ಅದು ವೆನಿಜುವೆಲಾ. ವೆನಿಜುವೆಲಾದ ಆರ್ಥಿಕತೆ ನಿಂತಿರುವುದೇ ತೈಲದ ಮೇಲೆ. ತೈಲ ಉತ್ಪಾದನೆ ಮಾಡುವ ಒಪೆಕ್ ಸಂಘಟನೆಯ ಸ್ಥಾಪಕ ಸದಸ್ಯ ದೇಶಗಳ ಪೈಕಿ ವೆನಿಜುವೆಲಾವು ಒಂದು. 2023 ಡಿಸೆಂಬರ್ ಮತ್ತು 2024 ಜನವರಿಯಲ್ಲಿ ವೆನಿಜುವೆಲಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡಿದ ದೇಶ ಯಾವುದು ಅಂತಂದರೆ ಅದು ಭಾರತ. 2024ರಿಂದ ಭಾರತ 2.2 ಕೋಟಿ ಬ್ಯಾರೆಲ್ನಷ್ಟು ತೈಲವನ್ನು ಆಮದು ಮಾಡಿಕೊಂಡಿದೆ. 2023 ಡಿಸೆಂಬರಲ್ಲಿ ಭಾರತ ಪ್ರತಿದಿನ ಅಂದಾಜು 1.91 ಲಕ್ಷ ಬ್ಯಾರೆಲ್ನಷ್ಟು ತೈಲವನ್ನು ಆಮದು ಮಾಡಿಕೊಂಡಿದೆ. 2024 ಜನವರಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ತೈಲ ಆಮದು ಮಾಡಿಕೊಳ್ಳೋದು ಹೆಚ್ಚಾಯಿತು. ಪ್ರತಿದಿನ ಅಂದಾಜು 2.54 ಲಕ್ಷ ಬ್ಯಾರೆಲ್ನಷ್ಟು ತೈಲ ಭಾರತಕ್ಕೆ ಬಂದಿದೆ. ವೆನಿಜುವೆಲಾ ಒಟ್ಟು ರಫ್ತು ಮಾಡೋ ತೈಲದ ಪ್ರಮಾಣ ನಿತ್ಯ 5.57 ಲಕ್ಷ ಬ್ಯಾರೆಲ್ಗಳು. ಇದರಲ್ಲಿ ಅರ್ಧದಷ್ಟು ತೈಲ ಭಾರತಕ್ಕೆ ರಫ್ತಾಗಿತ್ತು. ಭಾರತದ ONGC 2014ರಲ್ಲಿ ವೆನಿಜುವೆಲಾದ ತೈಲ ಯೋಜನೆಗಳಲ್ಲಿ ಹೂಡಿಕೆ ಮಾಡುತ್ತೆ. ಆದರೆ ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ವೆನಿಜುವೆಲಾದಿಂದ ತೈಲ ಖರೀದಿಗೆ ನಿರ್ಬಂಧ ಹೇರಿದ್ರಿಂದ ಭಾರತಕ್ಕೆ ಲಾಭ ಸಿಗ್ತಿರಲಿಲ್ಲ. ನಿರ್ಬಂಧ ಹೇರಿದ ಯಾಕೆ ಅನ್ನೋದಕ್ಕೂ ಕಾರಣ ಇದೆ. ತೈಲವನ್ನು ನೆಚ್ಚಿಕೊಂಡಿದ್ದ ವೆನಿಜುವೆಲಾದ ಆರ್ಥಿಕತೆ ಚೆನ್ನಾಗಿತ್ತು. ಆದರೆ 2013ರಲ್ಲಿ ನಿಕೋಲಾಸ್ ಮಡೋರೋ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಟ್ರೇಡ್ ಯೂನಿಯನ್ ಲೀಡರ್, ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ ನಿಕೋಲಾಸ್ ಮಡೋರೋ ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ ಎಂಬ ಗಂಭೀರವಾದ ಆರೋಪ ಕೇಳಿಬರುತ್ತೆ. ಮಾನವ ಹಕ್ಕುಗಳ ಉಲ್ಲಂಘನೆ, ಭ್ರಷ್ಟಾಚಾರ, ಸರ್ವಾಧಿಕಾರಿ ಧೋರಣೆ, ವಿರೋಧ ಪಕ್ಷ ಸದಸ್ಯರ ಬಂಧನ ಇತ್ಯಾದಿ ಕಾರಣಗಳಿಂದಾಗಿ ವಿಶ್ವಸಂಸ್ಥೆ, ಅಮೆರಿಕ, ಯುರೋಪ್ ದೇಶಗಳು ವೆನಿಜುವೆಲಾದ ಮೇಲೆ ನಿರ್ಬಂಧವನ್ನು ಹೇರ್ತವೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ನೈರಾ ಎನರ್ಜೀಸ್ ವೆನಿಜುವೆಲಾದಿಂದ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಅಮೆರಿಕದ ನಿರ್ಬಂಧದ ಬಳಿಕ ಈ ಎರಡೂ ಕಂಪನಿಗಳು ಆಮದು ಮಾಡೋದನ್ನು ನಿಲ್ಲಿಸಿತ್ತು. ಜೋ ಬೈಡನ್ ಅವಧಿಯಲ್ಲಿ ವೆನಿಜುವೆಲಾ ಮತ್ತು ಅಮೆರಿಕ ಸರ್ಕಾರದ ಸಂಬಂಧ ಸುಧಾರಣೆ ಆಗುತ್ತೆ. ಹೀಗಾಗಿ ಜೋ ಬೈಡನ್ ಸರ್ಕಾರ ವೆನಿಜುವೆಲಾದಿಂದ ತೈಲ ಖರೀದಿ ಮೇಲೆ ವಿಧಿಸಿದ ನಿರ್ಬಂಧವನ್ನು ತೆಗೆದುಹಾಕುತ್ತೆ. ಇದರ ಬೆನ್ನಲ್ಲೇ ಭಾರತ ತೈಲ ಖರೀದಿಗೆ ಮುಂದಾಗುತ್ತೆ. ಕಳೆದ ವರ್ಷ ವೆನಿಜುವೆಲಾ ಜಾಗತಿಕವಾಗಿ 6,60,000 ಬ್ಯಾರೆಲ್ ಕಚ್ಚಾ ತೈಲವನ್ನು ರಫ್ತು ಮಾಡಿತ್ತು. ಚೀನಾ, ಭಾರತ, ಸ್ಪೇನ್, ಇಟಲಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ವೆನಿಜುವೆಲಾದಿಂದ ಖರೀದಿ ಮಾಡ್ತಾ ಇದೆ. ಅಮೆರಿಕ ಸಹ ವೆನಿಜುವೆಲಾದಿಂದ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ಚೀನಾದ ನ್ಯಾಷನಲ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಬಳಿಕ ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ವೆನಿಜುವೆಲಾದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡ್ತಾ ಇದೆ. ಟ್ರಂಪ್ ಚುನಾವಣೆಯ ಸಮಯದಲ್ಲಿ ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರನ್ನು ಹೊರದಬ್ತೀನಿ ಅಂತ ಘೋಷಣೆ ಮಾಡಿದರು. ಈ ಅಕ್ರಮ ವಲಸಿಗರಿಗೆ ವೆನಿಜುವೆಲಾ ಸಹಕಾರ ನೀಡ್ತಾ ಇದೆ ಅನ್ನುವಂಥದ್ದು ಟ್ರಂಪ್ ಅವರ ಆರೋಪ. ಹಾಗೆ ನೋಡಿದರೆ ಅಮೆರಿಕ ಮತ್ತು ವೆನಿಜುವೆಲಾ ನೇರವಾಗಿ ಯಾವುದೇ ಗಡಿಯನ್ನು ಹಂಚಿಕೊಂಡಿಲ್ಲ. ಆದರೆ ಮೆಕ್ಸಿಕೋ ಗಡಿ ಮೂಲಕ ಸಾವಿರಾರು ಮಂದಿ ಕ್ರೂರ ಅಪರಾಧಿಗಳು, ಕೊಲೆಗಡುಕರು ಅಮೆರಿಕಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಟ್ರಂಪ್ ಅವರ ಆರೋಪ. ಒಂದು ಅಂದಾಜಿನ ಪ್ರಕಾರ
ಸುಮಾರು 7 ಲಕ್ಷ ಮಂದಿ ವೆನಿಜುವೆಲಾದ ಪ್ರಜೆಗಳು ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅಮೆರಿಕ ಜನರ ದುಡ್ಡನ್ನು ಯಾಕೆ ವೆನಿಜುವೆಲಾದ ಪ್ರಜೆಗಳಿಗೆ ನೀಡಬೇಕು ಎನ್ನುವಂಥ ಪ್ರಶ್ನೆಯನ್ನು ಟ್ರಂಪ್ ಅವರು ಎತ್ತಿದ್ದಾರೆ. ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಟ್ರಂಪ್ ಈಗ ವೆನಿಜುವೆಲಾದಿಂದ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ ಸೆಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ತೈಲ ಖರೀದಿ ನಿಲ್ಲಿಸಿದರೆ ವೆನಿಜುವೆಲಾದ ಆರ್ಥಿಕತೆ ಮತ್ತಷ್ಟು ಕುಸಿತವಾಗುತ್ತೆ. ಕುಸಿತವಾದರೆ ವೆನಿಜುವೆಲಾ ಸರ್ಕಾರ ಅಕ್ರಮ ವಲಸೆಯನ್ನು ತಡೆಯುತ್ತೆ ಎನ್ನುವ ಲೆಕ್ಕಾಚಾರ ಟ್ರಂಪ್ ಅವರದ್ದು. ಒಂದು ದೇಶದ ಅರ್ಥವ್ಯವಸ್ಥೆ ಚೆನ್ನಾಗಿದ್ರೆ ಆ ದೇಶದಿಂದ ಜನರು ಬೇರೆ ದೇಶಕ್ಕೆ ಹೋಗಲ್ಲ. ಆದರೆ ವೆನಿಜುವೆಲಾ ದಿವಾಳಿ ಆಗಿದ್ರಿಂದ ಲಕ್ಷಾಂತರ ಮಂದಿ ಈಗ ಅಮೆರಿಕಕ್ಕೆ ನುಗ್ಗಿದ್ದಾರೆ. ವೆನಿಜುವೆಲಾ ದಿವಾಳಿ ಯಾಕೆ ಆಯಿತು ಅನ್ನೋದನ್ನು ನಾನು ಸಣ್ಣದಾಗಿ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲೇ ಹೇಳಿದಂತೆ ವೆನಿಜುವೆಲಾ ತೈಲ ಸಂಪದ್ಭರಿತವಾದ ದೇಶ. 1970ರಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯುತ್ತೆ. ಈ ಸಂದರ್ಭದಲ್ಲಿ ತೈಲ ಉತ್ಪಾದನೆ ಮಾಡುವ ಒಪೆಕ್ ರಾಷ್ಟ್ರಗಳು ಉದ್ದೇಶಪೂರ್ವಕವಾಗಿ ತೈಲ ಉತ್ಪಾದನೆಯನ್ನು ಕಡಿತ ಮಾಡುತ್ತೆ. ಈ ಸಂದರ್ಭದಲ್ಲಿ ವೆನಿಜುವೆಲಾದ ತೈಲ ಕಂಪನಿಗಳಿಗೆ ಭಾರಿ ಲಾಭ ಆಗುತ್ತೆ. ಈ ಲಾಭದ ಬೆನ್ನಲ್ಲೇ ವೆನಿಜುವೆಲಾ ಸರ್ಕಾರ ತೈಲ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡುತ್ತೆ. 1999ರ ಚುನಾವಣೆಯಲ್ಲಿ ಮಾಜಿ ಸೇನಾಧಿಕಾರಿ ಚಾವೇಜ್ ಅವರು ಬಡವರ ಪರ ಸಾಕಷ್ಟು ಭರವಸೆಗಳನ್ನು ನೀಡಿ ಚುನಾವಣೆಯನ್ನು ಗೆಲ್ತಾರೆ. ಚಾವೇಜ್ ಅಧಿಕಾರಕ್ಕೆ ಬಂದ ಕೂಡಲೇ ಸಂವಿಧಾನವನ್ನು ಬದಲಾಯಿಸಿ ಹೊಸ ಸಮಾಜವಾದಿ ಸಂವಿಧಾನವನ್ನು ರಚಿಸ್ತಾರೆ. ಎಲ್ಲರಿಗೂ ಉದ್ಯೋಗ, ಆರೋಗ್ಯ, ವಸತಿಯನ್ನು ಸರ್ಕಾರವೇ ನೀಡಬೇಕು, ಇದು ಮೂಲಭೂತ ಹಕ್ಕು ಅಂತ ಘೋಷಣೆ ಮಾಡ್ತಾರೆ. ಬಡವರಿಗೆ ಮನೆ, ಉನ್ನತ ಶಿಕ್ಷಣ ಓದುವವರಿಗೆಲ್ಲರಿಗೂ ಉಚಿತ ಸ್ಕಾಲರ್ಶಿಪ್ಪು, ಅಷ್ಟೇ ಅಲ್ಲದೆ ಉದ್ಯೋಗ ಸಿಗದೇ ಇದ್ದರೆ ಯುವ ಜನತೆಗೆ ಸ್ಟೈಫಂಡನ್ನು ಸಹ ನೀಡ್ತೀವಿ ಅಂತ ಘೋಷಣೆಯನ್ನು ಮಾಡ್ತಾರೆ. ನಂತರ ದೇಶದ ಸಂಪತ್ತು ಎಲ್ಲ ಪ್ರಜೆಗಳಿಗೆ ಸೇರಬೇಕು ಎನ್ನುವ ಕಾರಣಕ್ಕೆ ಚಾವೇಜ್ ಸರ್ಕಾರ ಲಾಭದಲ್ಲಿದ್ದ ಮತ್ತಷ್ಟು ದೇಶದ ಕಂಪನಿಗಳನ್ನು ರಾಷ್ಟ್ರೀಕರಣಗೊಳಿಸಲು ಮುಂದಾಗ್ತಾರೆ. ವೆನಿಜುವೆಲಾದಲ್ಲಿ ಕೃಷಿ ಉತ್ಪಾದನೆ ಕಡಿಮೆ ಇತ್ತು. ಹೀಗಾಗಿ ಆಹಾರ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. 2002ರಲ್ಲಿ ಕಚ್ಚಾ ತೈಲದ ದರ ಭಾರಿ ಇಳಿಕೆ ಆದ್ದರಿಂದ ಅಲ್ಲಿ ಬೆಲೆಗಳು ಏರಿಕೆಯಾಗಿ ಹಣದುಬ್ಬರ ಹೆಚ್ಚಾಯಿತು. ಜೊತೆಗೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಸಹ ಹೆಚ್ಚಾಯಿತು. ಖಾಸಗಿ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡಿದ್ರಿಂದ ವಿದೇಶಿ ಕಂಪನಿಗಳು ವೆನಿಜುವೆಲಾವನ್ನು ತೊರೆಯಲು ಆರಂಭಿಸಿದ್ವು. ಆರ್ಥಿಕ ಸಂಕಷ್ಟ ಜಾಸ್ತಿ ಆಗ್ತಾ ಇದ್ದಂತೆ ಸರ್ಕಾರ ಭಾರಿ ಪ್ರಮಾಣದಲ್ಲಿ ನೋಟುಗಳನ್ನು ಮುದ್ರಣ ಮಾಡಲು ಆರಂಭಿಸಿತು. ಈ ಮಧ್ಯೆ ಕಳ್ಳ ನೋಟುಗಳ ಹಾವಳಿಯೂ ಹೆಚ್ಚಾಯಿತು. ಇದರಿಂದಾಗಿ ಸರ್ಕಾರಕ್ಕೆ ನಿಯಂತ್ರಣ ಇರದಂತಾಯಿತು. ಕೊನೆಗೆ ಸರ್ಕಾರ ವೆನಿಜುವೆಲಾದ ಕರೆನ್ಸಿ ಬೊಲಿವರನ್ನು ಅಪಮೌಲ್ಯ ಅಥವಾ ಡಿವ್ಯಾಲ್ಯೂಯೇಷನ್ ಮಾಡಿತು. ಈ ನಿರ್ಧಾರದ ಪರಿಣಾಮ ವಸ್ತುಗಳ ಬೆಲೆ ಏರಿಕೆಯಾಗತೊಡಗಿತು. ಹಣದ ಮೌಲ್ಯ ಎಷ್ಟು ಕುಸಿದಿತ್ತು ಅಂದರೆ ಉತ್ಪನ್ನ ಖರೀದಿಗೆ ಜೇಬು ಪರ್ಸಿನ ಬದಲಿಗೆ ಚೀಲಗಳಲ್ಲಿ ನೋಟುಗಳನ್ನು ತುಂಬಿಕೊಂಡು ಜನರು ಓಡಾಡ್ತಾ ಇದ್ರು. 2016ರ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಹೇಳೋದಾದರೆ ಲೀಟರ್ ಹಾಲಿನ ಬೆಲೆ 13,000 ರೂಪಾಯಿ ತಲುಪಿತ್ತು. ಒಂದು ಮೊಟ್ಟೆಯ ದರ 900 ರೂಪಾಯಿ ಏರಿಕೆಯಾಗಿತ್ತು. 1 kg ಹಿಟ್ಟಿನ ಬೆಲೆ ಬರೋಬ್ಬರಿ 1,350 ರೂಪಾಯಿಗೆ ಏರಿತು. ವೆನಿಜುವೆಲಾ ದೊಡ್ಡ ದೇಶವಲ್ಲ. ಅಲ್ಲಿ ಒಟ್ಟು ಜನಸಂಖ್ಯೆ 2.83 ಕೋಟಿ ಇದ್ದಾರೆ. ಜನಸಂಖ್ಯೆಗೆ ಹೋಲಿಕೆ ಮಾಡಿದರೆ ಕರ್ನಾಟಕವೇ ದೊಡ್ಡದು. ರಾಷ್ಟ್ರೀಕರಣ, ಭ್ರಷ್ಟಾಚಾರ, ಜನಪ್ರಿಯ ಉಚಿತ ಕೊಡುಗೆಗಳು, ಸರ್ಕಾರಿ ದಾಖಲೆಗಳನ್ನು ಬಹಿರಂಗ ಮಾಡದ ಕಾರಣ ದಿವಾಳಿಯಾಗಿದ್ದ ವೆನಿಜುವೆಲಾ ಈಗ ನಿಧಾನವಾಗಿ ಚೇತರಿಕೆಯನ್ನು ಕಾಣ್ತಾ ಇದೆ. ಉಚಿತ ಯೋಜನೆಗಳನ್ನೆಲ್ಲ ನಿಲ್ಲಿಸಲಾಗಿದ್ದು ಭಾರಿ ಪ್ರಮಾಣದಲ್ಲಿ ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಸುಮಾರು 1 ಕೋಟಿ ಜನರಿಗೆ ಈಗಲೂ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ. ದಿವಾಳಿಯಾದ ಪರಿಣಾಮ ಉದ್ಯೋಗ ಅರಸುತ್ತಾ ಸುಮಾರು 70 ಲಕ್ಷ ಮಂದಿ ವೆನಿಜುವೆಲಾವನ್ನೇ ತೊರೆದಿದ್ದಾರೆ ಎಂದು ಲೆಕ್ಕಗಳು ಹೇಳ್ತಾ ಇವೆ. ಈ ಪೈಕಿ ಬಹುತೇಕ ಮಂದಿ ಅಮೆರಿಕಕ್ಕೆ ನುಗ್ಗಿದ್ದಾರೆ. ಈ ಕಾರಣಕ್ಕಾಗಿ ಟ್ರಂಪ್ ವೆನಿಜುವೆಲಾದ ಮೇಲೆ ಕಿಡಿಕಾರಿ ಪರೋಕ್ಷ ಯುದ್ಧವನ್ನು ಆರಂಭಿಸಿದ್ದಾರೆ. ಚುನಾವಣೆ ಗೆಲ್ಲಲು ಜನಪ್ರಿಯ ಯೋಜನೆಗಳು ಬೇಕು. ಆದರೆ ಜನಪ್ರಿಯ ಯೋಜನೆಗಳಿಗೆ ಎಲ್ಲ ಹಣವನ್ನು ಬಳಸಿದರೆ ಏನಾಗುತ್ತೆ ಅನ್ನುವುದಕ್ಕೆ ವೆನಿಜುವೆಲಾ ಒಂದು ಉತ್ತಮ ಉದಾಹರಣೆ.